Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮಗ್ಗ ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಸ್ಟ್ರೈಟ್ ಅವೇ. ಬೇಗ ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಗಂಟೆನೂ ಹೋಗೋದಿಲ್ಲ. ಮೊದಲನೇ ಅಪ್ಡೇಟು, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿ ಬಗ್ಗೆ ಕುಲ್ದೀಪ್ ಯಾದವ್ ಅವರಿಗೆ ಕ್ವಶನ್ ಕೇಳಿದಾಗ ಕುಲ್ದೀಪ್ ಯಾದವ್ ಅವ್ರು ಇನ್ನೇನು ಹೇಳ್ತಾರೆ, ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಬೇಕು. ಇಲ್ಲಾಗರು ಇವರೇ ಬೆಸ್ಟ್ ಕ್ಯಾಪ್ಟನ್, ಅವರೇ ಬೆಸ್ಟ್ ಕ್ಯಾಪ್ಟನ್ ಅಂತ ಹೇಳೋಕ್ಕಾಗುತ್ತೆ. ಯಾಕಂದ್ರೆ ಇಬ್ಬರು ಕ್ಯಾಪ್ಟನ್ಸಿಲೂ ಕೂಡ ಆಡಿದ್ದಾರೆ. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಲೂ ಆಡಿದ್ದಾರೆ, ಇವಾಗ ಆಡ್ತಾ ಇದ್ದಾರೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಲಿ. ಇವ್ರು ಬೆಸ್ಟ್ ಅವ್ರು ಬೆಸ್ಟ್ ಅಂತ ಕೇಳಿದ್ರೆ ಕ್ಯಾಪ್ಟನ್ ತಿಕ್ತಿಕ್ಲು ಕ್ವಶನ್ ಆಗಿ ಕೇಳಿದ್ರೆ ತಿಕ್ತಿಕ್ಲು ಉತ್ತರನೇ ಕೊಡ್ತಾರೆ. ಅಂದರೆ ಅವ್ರು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆನೇ ಒಂಥರ ಡಿಪ್ಲೊಮ್ಯಾಟಿಕ್ ಆನ್ಸರೇ ಕೊಡೋದು. ಅದೇ ಥರ ಇವರು ಕೂಡ ಹೇಳಿದ್ದಾರೆ, ಇಬ್ಬರಲ್ಲಿ ಯಾರು ಬೆಸ್ಟು ಅಂತ ಹೇಳೋಕ್ಕಾಗಲ್ಲ ಅಮ್ಮ, ಇಬ್ಬರು ಕೂಡ ಬೆಸ್ಟೇನೆ ನನಗೆ ಅಂತ ಹೇಳಿದ್ದಾರೆ. ಇಲ್ಲಿ ವಿರಾಟ್ ಕೊಹ್ಲಿ ಬೆಸ್ಟ್ ಅಲ್ಲ ಅಂತ ಹೇಳೋಕ್ಕಾಗುತ್ತೆ. ಇವಾಗ ಆ್ಯಕ್ಟಿವ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅಂತ ವಿರಾಟ್ ಕೊಹ್ಲಿ ಬೆಸ್ಟ್ ಅಲ್ಲ ಅನ್ನೋಕ್ಕಾಗುತ್ತೆ. ರೋಹಿತ್ ಶರ್ಮಾನೇ ಬೆಸ್ಟ್ ಅಂತ ಹೇಳೋದಕ್ಕಾಗುತ್ತಾ? ಅಲ್ಲಿ ಯಾರು ಕೇಳಿದ್ರು ಕೂಡ ಹಂಗೆ ಹೇಳೋದು, ಇಬ್ಬರು ಕೂಡ ಬೆಸ್ಟ್ ಅಂತಾನೆ. ಅಪ್ಡೇಟ್ ಬಿಟ್ಟು ಶುಭ್ಮನ್ ಗಿಲ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಮಗ. ಶುಭ್ಮನ್ ಗಿಲ್ನ ಕ್ಯಾಪ್ಟನ್ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ BCCI. ಅನ್ಕೊಂಡಿರೋದು ಮಾತ್ರ, ಇನ್ನು ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ, ಸ್ಕ್ವಾಡ್ ಅನೌನ್ಸ್ ಆಗಿಲ್ಲ. ಜಿಂಬಾಬ್ವೆ ಸೀರೀಸ್ 5 ಮ್ಯಾಚ್ T20 ಸೀರೀಸ್ ಏನಿದೆ, ಇದಕ್ಕೆ ಒಂಥರ ಯಂಗ್ ಅಂಡ್ ಎನರ್ಜೆಟಿಕ್ T20 ಸ್ಕ್ವಾಡ್ ಹೋಗುತ್ತೆ ಅಂತ ಅನ್ಕೊಂಡಿದ್ದು. ಅದಕ್ಕೆ ಯಂಗ್ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ನ ಅಪಾಯಿಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ. ಇವಾಗ ಏನು ಆಡ್ತಾ ಇದ್ದಾರೆ T20 ಏನು ಆಡ್ತಿದ್ರು ಇವಾಗ ವರ್ಲ್ಡ್ ಕಪ್ ಅಲ್ಲಿ, ಸೊ ಆ ಟೀಮಲ್ಲಿ ಇರೋವಂಥವ್ರು ಯಾರು ಕೂಡ ಇರೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಶುಭ್ಮನ್ ಗಿಲ್ನ ಕ್ಯಾಪ್ಟನ್ ಮಾಡಿದ್ರೆ ಅಂತ ಇನ್ನ ಕಂಪ್ಲೀಟ್ಲಿ ಒಂಥರ ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್ನ ಕಳಿಸ್ತಾ ಇದ್ದಾರೆ ಅಂತ ಕಾಣಿಸ್ತದೆ. ನೋಡೋಣ ಏನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 3, ಕ್ಯಾಪ್ಟನ್ ರೋಹಿತ್ ಶರ್ಮಾ ಮಾತಾಡಿದ್ದಾರೆ. ವೆಸ್ಟ್ ಇಂಡೀಸ್ ಅಲ್ಲಿ ಅಂದ್ರೆ ಕೆರೆಬಿಯಾದಲ್ಲಿ ಆಡೋದು ಯಾವ ಥರ ಇದೆ ಅಂತ, US ಅಲ್ಲಿ ಆಡಿದ್ದು ಕೆರೆಬಿಯಲ್ಲಿ ಆಡ್ತಿರೋದು ಯಾವ ಥರ ಇದೆ ಅಂತ. ಕೆರೆಬಿಯಾದಲ್ಲಿ ವಿಂಡ್ ಫ್ಯಾಕ್ಟರ್ ಇದೆ ಅಂತ, ವಿಂಡ್ ಫ್ಯಾಕ್ಟರ್ ಸ್ವಲ್ಪ ಎಫೆಕ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಅದು ನೋಡಿದ್ರ ನೀವು ಕೂಡ ಇಂಗ್ಲೆಂಡ್ ಮ್ಯಾಚಲ್ಲಿ ಯಾವ ಥರ ಆಯಿತು ಅಂತ. ಔಟ್ ಆಗದೆ ಇರೋವಂಥ ಬಾಲೆಲ್ಲ ಔಟ್ ಆಗೋ ಥರ ಆಯ್ತು. ಯಾಕಂದರೆ ವಿಂಡ್ ಬಾಲ್ನ ಎಳ್ಕೊಂಡ್ ಬರ್ತಾ ಇದೆ. ಈಚೆ 6 ಹೋಗಬೇಕಾಗಿರೋ ಬಾಲೆಲ್ಲ ಕ್ಯಾಚ್ಗೆ ಹೋಗ್ತಿದೆ. ಒಂದೊಂದು ಹೇಳ್ತಾ ಇರೋದು, ಒಂದೊಂದು ಕ್ಯಾಚ್ ಹೋಗಬೇಕಾಗಿರೋದೆಲ್ಲ ಕ್ಯಾರಿ ಹಾಕೊಂಡು 6ಗೆ ಹೋಗ್ತದೆ. ಸೊ ವಿಂಡ್ ಫ್ಯಾಕ್ಟರ್ ಸ್ವಲ್ಪ ಎಫೆಕ್ಟ್ ಮಾಡ್ತಾರೆ ಅಂತ ರೋಹಿತ್ ಶರ್ಮಾ ಅವರು ಹೇಳಿದರೆ. ಜೊತೆಗೆ ಇಲ್ಲಿ ಬ್ಯಾಟ್ರು 50 ಹೊಡೆಯೋದು ಏನು ಇಂಪಾರ್ಟೆಂಟ್ ಅಲ್ಲ. 50 ಹೊಡೆಯೋದು, ದೊಡ್ಡ ಸ್ಕೋರ್ ಒಬ್ಬರೇ ಹೊಡೆಯೋದು, 100 ಹೊಡೆಯೋದು ಎಲ್ಲ ಏನು ಇಂಪಾರ್ಟೆಂಟ್ ಅಲ್ಲ. ನೋಡಿದ್ರಲ್ಲ ಲಾಸ್ಟ್ ಮ್ಯಾಚ್ ಯಾವ ಥರ ಆಡಿದ್ವಿ ನಾವು ಅಂತ. ಯಾವ ಬ್ಯಾಟ್ರು ಕೂಡ 50ಗಿಂತ ಜಾಸ್ತಿ ನೋಡಿದಿಲ್ಲ. ಹಾರ್ದಿಕ್ ಪಾಂಡ್ಯ ಒಂದು 50ನ ಹೊಡೆದ್ರು. ಅದನ್ನು ಬಿಡ್ತು ಅಂತ ಅಂದರೆ ಯಾರು ಕೂಡ ಅಂಥ ಹೆವಿ ಕಾಂಟ್ರಿಬ್ಯೂಟ್ 50ನೇ ಹೊಡೆದ್ಬಿಟ್ರು, 100 ಹೊಡೆದ್ಬಿಟ್ರು ಅಂತ ಏನಿಲ್ಲ. ಬಟ್ ಆದರೂ ಕೂಡ ನಾವು 190+ ಹೊಡೆದ್ವಿ. ಅದು ಮೇಯ್ನು. ಎದುರಾಳಿ ಮುಖದಲ್ಲಿ ನಾವು ಭಯ ಹುಟ್ಟಿಸ್ಬೇಕು ನಮ್ಮ ಸ್ಕೋರ್ ಬೋರ್ಡ್ ಮೂಲಕ. ಇಲ್ಲಿ ಒಬ್ಬ ಬಂದ್ಬಿಟ್ಟು ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಡಮಾಲ್ ಡಿಮೇಲ್ ಚೆಸ್ತಾನೆ ಅದು ಇದು ಅನ್ನೋ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಕಂಪ್ಲೀಟ್ಲಿ ಟೀಮ್ ಎಫರ್ಟ್ ಇರಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಏನು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಬರಲೇಬಾರ್ದು ಅಂತ ಹೇಳಿಲ್ಲ, ಬಂದ್ರೆ ಬರಲಿ, ಬಟ್ ಎದುರಾಳಿ ಮುಖದಲ್ಲಿ ಭಯ ಇರಬೇಕು, ಅದು ಟೀಮಿಂದ ಬರಬೇಕು ಅಂತ ಹೇಳಿದ್ರೆ ಅಷ್ಟೇ. ಅಪ್ಡೇಟ್ ನಂಬರ್ 4, ಇವತ್ತಿನ ವೆದರ್ ಫೋರ್ಕಾಸ್ಟು ಹೆಂಗಿದೆ ಅಂತ ಅಂದ್ರೆ ಡ್ಯಾರನ್ ಸ್ಯಾಮಿ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಇವತ್ತು ಮಳೆ ಬರುವಂತ ಸಾಧ್ಯತೆ ಇದೆ ಅಂತೆ. ಕ್ಲೌಡಿ ವೆದರ್ ಇರೋದ್ರಿಂದ ಇವತ್ತು ಮಳೆ ಬಂದು ಪಂದ್ಯ ಏನಾದ್ರು ಮಟಾಶ್ ಗಿಟಾಶ್ ಆಯ್ತು ಅಂತಂದ್ರೆ ಇಂಡಿಯಾ ಅಫಿಷಿಯಲಿ ಕ್ವಾಲಿಫೈ ಆಗಿರೋ ಜೊತೆಗೆ ಇಂಗ್ಲೆಂಡ್ ಮೇಲೆ ಆಡ್ತಾರೆ ಸೆಮಿಫೈನಲ್ನ. ಇವತ್ತು ಮಳೆ ಬಂದು ನಿಂತೋಯ್ತು ಅಂದರೆ 1 ಪಾಯಿಂಟ್ ಈಚ್ ಶೇರ್ ಆಗುತ್ತೆ. ಇನ್ ಕೇಸ್ ಏನಾದ್ರು ನಿಂತೋಯ್ತು ಅಂತಂದರೆ ಅಥವಾ ಇಂಡಿಯಾ ಗೆಲ್ತು ಅಂತಂದ್ರೂ ಕೂಡ ಇಂಗ್ಲೆಂಡ್ ಮೇಲೇ ಆಡಬೇಕು. ಸೊ ಇವತ್ತು ಏನಾದರೂ ಕೂಡ ಅಷ್ಟೊಂದು ಇಂಪ್ಯಾಕ್ಟ್ ಆಗೋದಿಲ್ಲ. ಬಟ್ ಇಂಡಿಯಾ ಸೋತ್ರೆ, ವರ್ಸ್ಟಾಗಿ ಸೋತ್ರೆ, ಕಳಪೆಯಾಗಿ ಸೋತ್ರೆ ಮಾತ್ರ ಇಂಡಿಯಾಗೆ ಇಂಪ್ಯಾಕ್ಟ್ ಆಗುತ್ತೆ. ಅದನ್ನು ಬಿಡ್ತು ಅಂದರೆ ಯಾವ ಆ್ಯಂಗಲಿಂದನೂ ಕೂಡ ಇಂಡಿಯಾಗೆ ಇಂಪ್ಯಾಕ್ಟ್ ಆಗಲ್ಲ. ಇಂಪ್ಯಾಕ್ಟ್ ಆಗಬೇಕಾಗಿರೋದು ಇಲ್ಲಿ ಆಸ್ಟ್ರೇಲಿಯಾಗೆ. ಒಂದು ವೇಳೆ ಈ ಮ್ಯಾಚ್ ಏನಾದ್ರು ಮಳೆ ಬಂದ್ಬಿಟ್ಟು ನಿಂತೋಗ್ಬಿಡ್ತು ಅಂತಂದರೆ ಅಫ್ಘಾನಿಸ್ತಾನದವರು ದಿಲ್ ಖುಷ್ ಆಗೋಗ್ಬಿಡ್ತಾರೆ. ಏನು ಗುರು ಇದು ಹಿಂಗೆ ಲಡ್ಡು ಬಂದು ಬಾಯಿಗೆ ಬಿತ್ತ ಅಂತ. ಅಪ್ಡೇಟ್ ನಂಬರ್ 5, ನಿತೀಶ್ ರಾಣಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವರು ಮುಂಬೈ ಇಂಡಿಯನ್ಸ್ ಅಲ್ಲಿ ಇದ್ದಾಗ ಮಿಚೆಲ್ ಜಾನ್ಸನ್ ಇದ್ರು, ರೋಹಿತ್ ಶರ್ಮಾನು ಇದ್ದಾರೆ ಈಗಲೂ, ಬಟ್ ಮುಂದಿನ ವರ್ಷ ಇರ್ತಾರಲ್ಲೋ ಗೊತ್ತಿಲ್ಲ. ರೋಹಿತ್ ಶರ್ಮಾ ಅವರು ಮಿಚೆಲ್ ಜಾನ್ಸನ್ ಅವರ ಬಾಲ್ನ ಎದುರಿಸ್ತಾ ಇರಬೇಕಾದ್ರೆ ಇವ್ರು ನೋಡ್ಬೇಕಾದ್ರೆ ಕ್ರಿಕೆಟ್ನ ಆಡೋದಕ್ಕೂ ನೋಡೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಅಂತ ಹೇಳ್ಕೊಂಡು ಕೊಟ್ಟಿದ್ದಾರೆ ನಿತೀಶ್ ರಾಣಾ ಅವರು. ಇವರು ಅವ್ರ ಬೌಲಿಂಗ್ನ ನೋಡ್ತು ಅಂತಂದ್ರೆ ಇಲ್ಲ ಹೆಂಗ್ ಬೇಕಾ ಹೊಡಿಬೋದು, ನಾಯಿ ಹೊಡೆದಂಗೆ ಹೊಡಿಬೋದು ಅಂತ ಅನ್ನಿಸ್ತಾ ಇತ್ತಂತೆ. ರೋಹಿತ್ ಶರ್ಮಾ ಅವರು ಕೂಡ ಕಡಕಾಗಿ ವಾಣಿಸ್ತಾ ಇದ್ರಂತೆ. ಸೊ ಇವರು ಬ್ಯಾಟಿಂಗ್ ಆಡಕ್ಕೆ ಹೋದಾಗ ಮಿಚೆಲ್ ಜಾನ್ಸನ್ ಅವರ ಬೌಲಿಂಗಿಗೆ ಬೋಲೇ ಕಾಣಿಸ್ತಾ ಇಲ್ವಂತೆ ಇವರಿಗೆ. ಸೊ ನೋಡೋದಕ್ಕೂ ಆಡೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ರೋಹಿತ್ ಶರ್ಮಾಗೆ ಆ ಒಂದು ಎಕ್ಸ್ಟ್ರಾರ್ಡಿನರಿ ಸ್ಕಿಲ್ ಇದೆ ಅನ್ನೋ ಥರ ಒಂದು ಬಿಲ್ಡಪ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಹೌದು, ಕ್ರಿಕೆಟ್ನ ಆಡೋದಕ್ಕೂ ನೋಡೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದ್ದೇ ಇದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗೋಣ. ಬಾಯ್.